ಇವತ್ತು ಅವ್ರು ಹಿಜಾಬ್ ಹಾಕೊಂಡು ಹೋಗ್ಬೇಕು ಅಂತ ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಇದಾವೆ, ಅವ್ರಿಗೆ ಮದ್ರಸಾಗಳಿದ್ದಾವೆ, ಮತ್ತೊಂದಿದ್ದಾವೆ. ಇವತ್ತು ಶಾಲೆಗಳಲ್ಲಿ ಎಲ್ಲ ಧರ್ಮೀಯರು ಎಲ್ಲ ಮಕ್ಕಳುಗಳು ಕೂಡ ಒಟ್ಟಿಗೆ ಕೂತ್ಕೊಂಡು ಪಾಠ ಕೇಳಿಸ್ಕೋಬೇಕು, ಒಟ್ಟಿಗೆ ಇರಬೇಕು, ಅಣ್ಣ ತಮ್ಮಂದ್ರೆ ಇರಬೇಕು. ಆದರೆ ಸರ್ಕಾರ ಇವತ್ತು ಬೆಂಕಿ ಎತ್ತಕ್ಕಂಥ ಕೆಲಸ, ರಾಜ್ಯ ಸರ್ಕಾರದಿಂದಲೇ ಇವತ್ತು ಅವರ ಮನಸ್ಸನ್ನು ಕಲ್ಕುವಂಥ ಕೆಲಸ ಮಾಡೋದಕ್ಕೆ ಇವತ್ತು ಕೈ ಹಾಕಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಕೇವಲ ಅಲ್ಪಸಂಖ್ಯಾತ ಓಲೈಕೆ ಮಾಡೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ಹೋಗ್ತೇವೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದು ನಾವು ಒಪ್ಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾನು ಹೇಳಿದ್ನಲ್ಲ, ಗೃಹಲಕ್ಷ್ಮಿ ಯೋಜನೆ ತಗೊಬಂದು ಚುನಾವಣೆ 3 ದಿನ ಓಟ್ ಹಾಕೋಕ್ಕೂ ಮುಂಚೆ ಬಿಡುಗಡೆ ಮಾಡ್ಕೊಂಡು ಮುಖ್ಯಮಂತ್ರಿಗಳಲ್ಲಿ ದೊಣ್ಣೆ ಹಿಡ್ಕೊಂಡು ಕೂತ್ಕೊಂಡು ಮಂತ್ರಿಗಳು ಎದುರಿಸ್ಕೊಂಡು ನೀವು ಓಟ್ ಹಾಕ್ತಾ ಇದ್ರೆ ಗ್ಯಾರಂಟಿ ನಿಲ್ಲಿಸ್ತೇವೆ ಅಂತೇಳಿ ಬೆದರಿಸ್ತಕ್ಕಂಥದ್ದು ಒಂದು ಕಡೆ. ಮತ್ತು ಸಹಜವಾಗಿಯೇ ಮತದಾರರು ಆಡಳಿತ ಪಕ್ಷದ ಪರವಾಗಿ ಒಲವು ಇರ್ತಕ್ಕಂಥದ್ದು ಹಿಂದಿನ ಚುನಾವಣೆಗಳು ಕೂಡ ನೋಡಿದ್ದೇವೆ. ಆದರೆ ನಾವು ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಒಂದು ಪಕ್ಷ ಸಂಘಟಿತವಾಗಿ ಯಾವ ರೀತಿ ಶ್ರಮ ಹಾಕಬೇಕು ಅದನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ. ದಾವಣಗೆರೆ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದ್ದೀರಿ. ಸ್ವತಃ ಮುಖ್ಯಮಂತ್ರಿಗಳು, ನಾನು ಹೇಳ್ತೇನೆ, ಮುಖ್ಯಮಂತ್ರಿಗಳು ಕೂಡ ಬಾಗಲಕೋಟೆ ಗೆಲ್ತೇವೆ ಅನ್ನೋ ವಿಶ್ವಾಸ ಇರಲಿಲ್ಲ. ಸ್ವತಃ ಗೃಹ ಸಚಿವರು ದಾವಣಗೆರೆ ಏನಾಗ್ತದೆ ನಮಗೆ ಗೊತ್ತಿಲ್ಲ ಅನ್ನೋ ಹೇಳಿಕೆಯನ್ನು ತಾವು ಗಮನಿಸಿದ್ದೀರಿ. ಹಾಗಾಗಿ ಉಪಚುನಾವಣೆ ಗೆಲುವೇನೇ ಅದು ಮಾನದಂಡ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ರಾಜ್ಯ ಸರ್ಕಾರಕ್ಕೆ. ಹಿಂದೆ ನಾವು ಪದೇ ಪದೇ ಚರ್ಚೆ ಮಾಡಿದ್ವಿ, ನಂಜನಗೂಡು ಪದೇ ಇದನ್ನು ಚರ್ಚೆ ಮಾಡಿದ್ದೇವೆ. ಆ ಥರ ನೀವು ಉಪಚುನಾವಣೆ ಗೆಲುವೇ ಮಾನದಂಡ ಆಗಿದ್ದರೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳಾಗಿ ಇನ್ನೂ 5 ವರ್ಷ ಕಂಟಿನ್ಯೂ ಆಗಿರೋರು ಆವಾಗಲೇ. ಹಾಗಾಗಿ ಖಂಡಿತ ಉಪಚುನಾವಣೆ ಗೆಲ್ಲುವವರಿಗೆ ಮುಂದೆ ಅದೇ ಗೆಲ್ಲು ತಂದುಕೊಡ್ತದೆ ಅನ್ನೋದಿಲ್ಲ, ಅಥವಾ ಉಪಚುನಾವಣೆ ನಾವು ಸೋತಿರ್ತಕ್ಕಂಥದ್ದೇ ನಮಗೆ ಮಾನದಂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಯಾವ ರೀತಿ ನಾವು ಮುನ್ನುಗ್ಗಬೇಕು ಅದನ್ನು ನಾವು ಮಾಡ್ತೇವೆ. ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ಜಿಯವರು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಮೊದಲ ಬಾರಿಗೆ, ಪ್ರಪ್ರಥಮ ಬಾರಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. 23ನೇ ತಾರೀಕು ರಾತ್ರಿ ಬೆಂಗಳೂರಿಗೆ ಬಂದು ತಲುಪ್ತಾರೆ. 24ನೇ ತಾರೀಕು ಬೆಂಗಳೂರು ಉತ್ತರ ನಮ್ಮ ಪ್ರಶಿಕ್ಷಣ ವರ್ಗ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಜಿಲ್ಲಾ ಮಟ್ಟದ ಪ್ರಶಿಕ್ಷಣ ವರ್ಗ ರಾಜ್ಯಾದ್ಯಂತ ನಡೀತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆ ಇತ್ತು, ನಾನು ಕೂಡ ಪ್ರಶಿಕ್ಷಣ ವರ್ಗದಲ್ಲಿ ನಾನು ಭಾಗವಹಿಸ್ತೇನೆ, ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರ್ತಾ ಇದ್ದಾರೆ. ಇದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ರೀತಿ ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. 24 ತಾರೀಕು ಸಂಪೂರ್ಣವಾಗಿ ಸಂಘಟನಾತ್ಮಕವಾಗಿ ನಮ್ಮ ಜೊತೆ ಜೋಡಿಸ್ಕೊಳ್ತಾರೆ. ನೋಡಿ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ. ತಳ ಹಂತದಿಂದ ಸಂಘಟನಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಏನು ನಡಿಬೇಕು ನಡೆದಾಗಿ ಪೂರೈಸಾಗಿದೆ. ಇನ್ನು ಮುಂದಿನ ಭಾಗವಾಗಿ ಏನು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಏನು ತೀರ್ಮಾನ ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲವು ಚರ್ಚೆಗಳು ಕೂಡ ಆಗ್ತದೆ. ಅದ್ರ ಮೇಲೆ ತದನಂತರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನವನ್ನು ಕೂಡ ಮಾಡ್ತಾರೆ. ಆತಂಕ ಪಡುವಂಥ ಅವಶ್ಯಕತೆ ಏನಿಲ್ಲ. ನಾನು ಮಾಧ್ಯಮದ ಮುಂದೆ ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ನಿನ್ನೆ ನಡೆದಂಥ ಒಂದು ಘಟನೆ. ನಮ್ಮ ಶಾಸಕರೊಬ್ಬರು ಫೋನ್ ಮಾಡಿದರು. ಯಾರೋ ಒಬ್ಬರು ಹಿರಿಯ IAS ಅಧಿಕಾರಿಗಳು ಅವರ ಕ್ಷೇತ್ರದ ಬಗ್ಗೆ ಹೋದಾಗ, ಇಲ್ಲಪ್ಪ ಒಂದು ತಿಂಗಳು ವೆಯ್ಟ್ ಮಾಡಿ ನೋಡೋಣ ಯಾವ ಸಚಿವರು ಏನೇನಾಗುತ್ತೆ, ಸರ್ಕಾರದ ಏನಾಗುತ್ತೆ, ಮುಖ್ಯಮಂತ್ರಿಗಳು ಏನಾಗ್ತಾರೆ ಅಂದರೆ ಅಧಿಕಾರಿಗಳ ಮನಸ್ಥಿತಿ ಹೇಗಿದೆ ಅನ್ನೋದು ಇದನ್ನು ತೋರಿಸ್ತದೆ. ಅಂದರೆ ಯಾರೂ ಕೂಡ ಕೆಲಸ ಮಾಡೋ ಮೂಡ್ನಲ್ಲಿಲ್ಲ, ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಏನಾಗುತ್ತೆ, ಸರ್ಕಾರ ಏನಾಗುತ್ತೆ, ಮುಖ್ಯಮಂತ್ರಿಗಿರಿ ಏನಾಗುತ್ತೆ ಅದಕ್ಕೆಲ್ಲವೂ ಕೂಡ ಕಾಯ್ಕೊಂಡು ಕೂತಿದ್ದಾರೆ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.